आपलं स्वागत. पाहूयात आजच्या ताज्या घडामोडी. डॉक्टर एन ए मखदूम यांचं व्यक्तिमत्व प्रेरणा देणार आहे. सर्व क्षेत्रात त्यांचा दबदबा असून समाजोपयोगी कार्य त्यांनी केलं आहे. त्यांच्या पुढील कार्यात शुभेच्छा देतो असे उद्गार चिकोडीचे DYSP गोपालकृष्ण गौडर यांनी काढले. अंकली येथील गोमटे शिक्षण संस्थेचे अध्यक्ष डॉक्टर एन ए मखदूम यांचा 67वा वाढदिवस विविध उपक्रमांनी साजरा करण्यात आला. यावेळी ते प्रमुख पाहुणे म्हणून बोलत होते. कार्यक्रमास प्रमुख पाहुणे म्हणून अंकली पोलीस उपाधीक्षक सिद्धाप्पा कमतगी, ॲडव्होकेट ST मुन्नोळी संस्थेच्या खजिनदार ललिता मखदूम, संस्थेचे सचिव सुरेश चौगुले यांची प्रमुख उपस्थिती लाभली आहे. उपस्थित मान्यवरांच्या हस्ते दीप प्रज्वलनाने कार्यक्रमाची सुरुवात करण्यात आली. सुरेश चौगुले यांनी मनोगत व्यक्त करताना डॉक्टर एन ए मखदूम यांनी गुणवत्तापूर्ण शिक्षणाचा ध्यास घेऊन संस्था सुरू केली. त्यांच्यामुळे ग्रामीण भागात शिक्षण सुविधा उपलब्ध झाली असून त्यांचं कार्य कौतुकास्पद आहे असं सांगितलं. डॉक्टर एन ए मखदूम यांनी मनोगत व्यक्त करताना गोमटे शिक्षण संस्थेने सीमा भागात आपले वेगळे स्थान निर्माण केले. पुढील काळामध्ये प्रत्येक क्षण समाजासाठी व्यतीत करणाऱ्या आपल्या प्रेमामुळे सर्व काही साध्य करता आलं. यापुढेही असेच सहकार्य मिळावं अशी आशा करतो. वैद्यकीय पेशासह शैक्षणिक कार्य जोमाने सुरू ठेवणार आहे. लवकरच अंकलीत PU कॉलेज सुरू करणार असून गुणवत्तापूर्ण शिक्षण उपलब्ध करून देणार असं सांगितलं. सकाळी रुग्णालयातील रुग्णांना फळे व दूध वाटप करण्यात आलं. उपस्थित मान्यवरांच्या हस्ते BAMS कॉलेज परिसरात आर्यवन अंतर्गत वनौषधीचं वृक्षारोपण करण्यात आलं. कॉलेजच्या सभागृहात रक्तदान शिबिराचं उद्घाटन करण्यात आलं. तर समारंभात आयुरक्षा किट, बालरक्षा किट, स्वरक्षा किट वाटप कार्यक्रमाचा शुभारंभ करण्यात आला. यावेळी उपस्थित मान्यवरांनी डॉक्टर एन ए मखदूम यांना शुभेच्छा दिल्यात. यावेळी अंकली नसलापूर परिसरातील असंख्य मान्यवर उपस्थित होते. कार्यक्रमात उपस्थितांचं स्वागत मुख्याध्यापक NS निडगुंदे यांनी केलं, तर प्रास्ताविक ST मुन्नोळी यांनी केलं. सूत्रसंचालन संभाजी इंगळे यांनी केलं. SB न्यूजसाठी इंगळेहून राजू कोळी. ಬರೀ ಕೇವಲ ಹಣದಿಂದ ನಾವು ಹಣ ಮಾಡಿ ಹಣ ಗಳಿಸಿ ನಾವು ಮಾಡ್ತೀವಿ ಅಂತಕ್ಕಂಥ ಮೊದಲ ಭಾಳ ತಪ್ಪು ಅಂತ ನನಗೆ ಅನಿಸ್ತದೆ. ಯಾಕಂತಂದರೆ ನಾನು ಹೇಳಿದ್ನಲ್ಲ, ಈಗ ಸಾಲದ ಬಗ್ಗೆ ಹೇಳಿದೆ, ಅದೇ ಇವತ್ತು ಇದೆಲ್ಲ ಬೆಳೆದ್ಮೇಲೆ ಏನಾಗುತ್ತೆ, ಇವತ್ತು ನನಗೆ ದಿನಾಲೂ ಫೋನ್ ಬರ್ತಾರೆ ಬೇರೆ ಬೇರೆ ನ್ಯಾಷನಲ್ ಬ್ಯಾಂಕಿಂದ, ಸರ್ ಏನಾದರೂ ಒಂದು 25 ಕೋಟಿ ಸಾಲ ಬೇಕಾ, ಒಂದು 50 ಕೋಟಿ ಸಾಲ ಬೇಕಾ ಅಂತ ಕೇಳ್ತಾರೆ ನನಗೆ. ಯಾವಾಗ ನನಗೆ 50,000 ಸಾಲ ಕೊಡಲಿಕ್ಕೆ ಇರಲಿಲ್ಲ. ಅಂದರೆ ನೀವು ಏನಾದರೂ ವೈಯಕ್ತಿಕವಾಗಿ ಸಾಲ ಮಾಡ್ಕೊಂಡ್ರೆ ಬೇರೆ ಆಗುತ್ತೆ. ನೀವು ಏನಾದರೂ ನೀವು ಸಮಾಜಕ್ಕಾಗಿ ಆಗಲಿ ಯಾವುದಕ್ಕಾಗಲಿ ನೀವು ಏನಾದರೂ ಮಾಡಿದರೆ ಜನರಿಗೆ ಅದು ಲಕ್ಷ್ಯದಲ್ಲಿ ಬರ್ತದೆ. ಇದರಿಂದ ಏನಾದರೂ ಸಮಾಜಕ್ಕೆ ಉಪಯೋಗ ಆಗ್ತದಪ್ಪ, ಜನರಿಗೆ ಉಪಯೋಗ ಆಗ್ತದೆ ವಿಷಯ. ಆ ಒಂದು ನಿಟ್ಟಿನೊಳಗೆ ಎಲ್ಲರೂ ನಿಮಗೆ ಸಹಾಯ ಸಹಕಾರ ಮಾಡಲಿಕ್ಕೆ ಬರ್ತಾರೆ. ಆ ಒಂದು ವಿಷಯದಲ್ಲಿ ನಾನು ಬಹುಶಃ ಆ ವಿಷಯದಲ್ಲಿ ನಾನು ಭಾಳ ಲಕ್ಕಿ ಅಂತ ನನಗೆ ಅನಿಸ್ತದೆ ಇವತ್ತು. ಯಾಕೆ ಲಕ್ಕಿ ಅಂತಂದ್ರೆ ನಿಮ್ಮಂಥ ಎಲ್ಲ ಸ್ನೇಹಿತರಿದ್ದಿರಲ್ಲ, ನಿಮ್ಮಂಥ ಎಲ್ಲ ಹಿರಿಯರು, ನಿಮ್ಮಂಥ ಮಾರ್ಗದರ್ಶಕರಿದ್ದಿರಲ್ಲ, ನಿಮ್ಮೆಲ್ಲರ ಮಾರ್ಗದರ್ಶನ, ನಿಮ್ಮ ಸಹಾಯ ಸಹಕಾರದಿಂದಲೇ ಇವತ್ತು ಗೊಮಟೆ ಶಿಕ್ಷಣ ಸಂಸ್ಥೆ ಇವತ್ತು ಬೆಳೆದಿದೆ. ಇನ್ನೂ ಹೆಚ್ಚು ನಾವು ನೀವೆಲ್ಲ ಕೂಡಿಸಿ ಮೆಡಿಕಲ್ ಕಾಲೇಜ್ ಮಾಡುವವರಿಗೆ ಇನ್ನೂ ಹೆಚ್ಚಾಗಿ ಬೆಳೆಸೋಣ ಈ ಸಂಸ್ಥೆಯನ್ನು ಅಂತಕ್ಕಂಥ ವಿಶಿಷ್ಟತೆಗಳನ್ನು ಈಗಾಗಲೇ ಬಸವಣ್ಣ ಸರ್ ಅವರು ವಿವರಿಸಿದ್ದಾರೆ. ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ಕಿಟ್ಗಳನ್ನು ವಿತರಿಸಲಾಗುವುದು. ಸೊ ಅದಕ್ಕೆ ಇವತ್ತು ಚಾಲನೆ ನೀಡಲಾಗುವುದು. ಇದರ ಮೇಲೆ ನಮ್ಮ ಆಸ್ಪತ್ರೆಯಲ್ಲಿ ತಾವು ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ನಮ್ಮ ಆಸ್ಪತ್ರೆಯ ಕೌಂಟರಲ್ಲಿ ಇದರ ವಿತರಣೆಯನ್ನು ಮಾಡಲಾಗುವುದು. ಸೊ ಅದರ ಸಲುವಾಗಿ ನೀವು ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ ಇದನ್ನು ಕೊಡಲೇಬೇಕು. ಯಾಕಂದರೆ ಪೂರ್ಣ ವಿವರವನ್ನು ನಾವು ಗೌರ್ಮೆಂಟಿಗೆ ಕೊಡಲಾಗುವುದು. ಸೊ ಇದರಲ್ಲಿರುವ 3 ಕಿಟ್ಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಸ್ವಸ್ಥರಕ್ಷಾ ಕಿಟ್ ಅಂತ ಇದೆ, ಅದು ಅಡ್ವಾಂಟೇಜ್ ಗ್ರೂಪ್ ಅಂತ ಸರ್ ಹೇಳಿದರು. ಸೊ ಈ ಥರ ಅವರಲ್ಲಿ ಒಂದು ಮೇನ್ ಇದರಲ್ಲಿ ಯೂಸ್ ಆಗೋದು ಅಂದರೆ ಆರೋಗ್ಯದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದಕ್ಕೋಸ್ಕರ. ಸೊ ಇದರಲ್ಲಿ ಒಂದು ಹೇಳ್ಬೋದು, ಆರೋಗ್ಯವೇ ಭಾಗ್ಯ, ನಿಮ್ಮ ಆರೋಗ್ಯವೇ ಆಗಿದೆ. ಆಯುರ್ವೇದಿಕ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತ ಅದನ್ನ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಸಂಸ್ಥೆಯಿಂದನೂ ಖರ್ಚಾಗಿದೆ. ಅದನ್ನ ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಅದರ ವಿತರಣೆ, ಅದರ ಇದೆಲ್ಲ ಖರ್ಚು ಮತ್ತು ಬಹಳಷ್ಟು ಖರ್ಚಾಗಿದೆ. ಅದ್ರ ನಿಜವಾಗಿಯೂ ಅದ್ರ ಉಪಯೋಗ ಇದೆ. ಒಂದೊಂದು ಕಿಟ್ಟದು ಒಂದೊಂದು 1,000ಗಿಂತ ಹೆಚ್ಚು ಕಿಮ್ಮತ್ತಾಗ್ತದೆ ಮಾರ್ಕೆಟ್ನಲ್ಲಿ ಹೋಗೋಣ. ಇವತ್ತದು ಬಹಳ ನೀವು ಹಾಸ್ಪಿಟ್ಲಿಗೆ ಬಂದರೆ ಇವತ್ತಂತೂ ಫ್ರೀ ಇದೆ. ಹಾಸ್ಪಿಟ್ಲಿಗೆ ಬಂದರೆ ಭಾಳ ಅದರ ಒಂದು 5-10 ರೂಪಾಯಿ ಅದ
ಕೇಸ್ ರಿವರ್ಸ್ ಚಾರ್ಜಸ್ ಆಗ್ಬೋದು ಅಥವಾ ಇದು ಇಲ್ಲದೆ ಇದ್ರೆ ಇರ್ಬೋದು. ಆದ್ರೆ ದಯವಿಟ್ಟು ಅದರ ಉಪಯೋಗ ತಗೊಳ್ಳಿ. ಕೊರೋನಾ ಬಂದದ್ದು ಯಾಕಂದ್ರೆ ನಮ್ಮ ಇಮ್ಯುನಿಟಿ ಪವರ್ ಯಾರ್ಯಾರು ಕಮ್ಮಿ ಇತ್ತು ಅವ್ರಿಗೆ ಕೊರೋನಾ ಬಂದಾಗ್ತದೆ. ಅದರೊಳಗೆ ಮುಖ್ಯ ಉದ್ದೇಶ ಇರೋದೇ ಅದು ಇಮ್ಯುನಿಟಿ ಪವರ್ ಅದನ್ನ ಜಾಸ್ತಿ ಮಾಡೋದು ಅಂತ. ಕಿಟ್ನ ಉಪಯೋಗ ತಗೊಳ್ರಿ. ಮತ್ತೆ ಈ ಕಿಟ್ನ ಉಪಯೋಗ ಆಯ್ತು 14,000 ಜನರಿಗೆ ಅದರ ಉಪಯೋಗ ಆಯ್ತು ಅಂದ್ರೆ ಮುಂದಿಗೆ 54 ಲಕ್ಷ ಬಂದಿದೆ. ಇನ್ನು ಮುಂದೆ ಅದರ ಡಬಲ್ ಕೋಟಿಗಿಂತ ಜಾಸ್ತಿ ಬರ್ತಾವೆ. ಇನ್ನೂ ಹೆಚ್ಚೆಚ್ಚು ಜನರಿಗೆ ಅದರ ಉಪಯೋಗ ಆಗಲಿ. ಆ ಕಿಟ್ ಅಂದ್ರೆ ಕಿಟ್ ಅಲ್ಲ, ಅದೊಂದು ಔಷಧಿ, ನಮ್ಗೆ ಆರೋಗ್ಯದ ಭಾಗ್ಯನೇ ಇದೆ. ಅದಕ್ಕೆ ದಯವಿಟ್ಟು ಅದರ ಉಪಯೋಗ ತಗೊಳ್ಳಿ. ಅದರೊಳಗೆ ಏನೇನಿದೆ ಅಂತ ನಾನು ಹೇಳಿ ನನಗೆ माताडलिಕ್ಕೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.